ರೈತ ದೇಶದ ಬೆನ್ನೆಲುಬು ಅಂತಾರೆ. ಆದ್ರೆ ರೈತರಿಗೆ ಅನ್ಯಾಯಗಳು ಆಗೋದನ್ನ ನಾವೆಲ್ಲರೂ ಪದೇ ಪದೇ ನೋಡಿರ್ತೀವಿ, ಕೇಳಿರ್ತೀವಿ. 1 ಲೀಟರ್ ಹಾಲಿನ ಬೆಲೆ 26 ರೂಪಾಯಿ ಮಾತ್ರ ರೈತರಿಗೆ. ಇನ್ನು 1 ಲೀಟರ್ ಮಿನರಲ್ ವಾಟರ್ ಬೆಲೆ 30 ರೂಪಾಯಿ ಮಾರುಕಟ್ಟೆಯಲ್ಲಿದೆ. ಆದ್ರೆ ರೈತ ಕೊಡುವ ಹಾಲಿಗೆ ಯಾಕಿಷ್ಟು ಕಡಿಮೆ ಬೆಲೆ? ರೈತ ಕೊಡುವ ಹಾಲು ನೀರಿಗಿಂತ ಕಡೆಯೇ ಎಂಬ ಪ್ರಶ್ನೆ ಕಾಡ್ತಿದೆ. ಹೌದು, ಹಾಲು ಕೊಳ್ಳುವ ಅದೇ ರೈತನಿಗೆ 46 ರೂಪಾಯಿ ಲೀಟರ್ಗೆ ನೀಡಲಾಗ್ತಿದ್ದು, ಅರಸಾಪುರ ಡೈರಿಯಲ್ಲಿ ಏನಿದು ನಿಗೂಢ ಹಾಲಿನ ಬೆಲೆ ಅನ್ನೋದನ್ನ ನಾವು ಹೇಳ್ತೀವಿ ನೋಡಿ. ನಾವೀಗ ಹೇಳಲು ಹೊರಟಿರೋ ಸ್ಟೋರಿ ನೀರಲ್ಲ ಹಾಲು. ಹೌದು, ಡೈರಿಯಲ್ಲಿ ರೈತರಿಗೆ ಆಗ್ತಿರುವ ಮೋಸದ ಬಗ್ಗೆ ರೈತರು ಸದ್ಯ ರೊಚ್ಚಿಗೆದ್ದಿದ್ದಾರೆ. ಸೂಪರ್ವೈಸರ್ ಹಾಗೂ ಕೆಎಂಎಫ್ ಅಧಿಕಾರಿಗಳ ವಿರುದ್ಧ ಆಕ್ರೋಶ ಹೊರ ಹಾಕಿದ್ದಾರೆ. ಸರ್, ಸುಮಾರು ನಾನು ಹಾಲಾಗ್ತಾ ಇರೋದು 85-86ನೇ ಇಸ್ವಿಂದ ಆಗ್ತಾ ಇದ್ದೀನಿ. 6 ರೂಪಾಯಿ 2 ರೂಪಾಯಿ ಅವತ್ತಿನಿಂದ ನಾನು ಎಂದೂ ನಿಲ್ಲಿಸಿಲ್ಲ ಹಾಲಲ್ಲಿ. ಸತತವಾಗಿ ನಾವು ತೋಟದ ಮನೆಯಲ್ಲಿ ಇದ್ದೀವಿ, ಸತತವಾಗಿ ಬರ್ತಾ ಇದೆ. ಇವರು ಮೊನ್ನೆ ಇಲ್ಲಿ ಒಂದು 6 ತಿಂಗಳಿಂದ ಮಿಷನ್ ತಂದಿಟ್ಟರು ಒಬ್ಬರು, ಹೈ ಸ್ಪೀಡ್ದು. ಅದರಲ್ಲಿ 42, 44 ಬಂತು. 44 ರೇಟು, 44, 45, 46, 40, 35 ಎಬೋನೇ ಬಂತು ಎಲ್ಲನೂ. ಹೈ ಸ್ಪೀಡ್ ಮಿಷನ್ನು. ಅದನ್ನೇನು ಮಾಡಿರೋದು, ಸೂಪರ್ವೈಸರ್ ಬಂದು ಇದು ಹೈ ಸ್ಪೀಡ್ಗೆ ಹೋಗ್ತೈತೆ ಅಂತೇಳಿ ಲೋ ಸ್ಪೀಡ್ಗೆ ಇಟ್ಕೊಂಡು ಇನ್ನೊಂದು ಮಿಷನ್ ತಂದಿಟ್ರು. ಆ ಮಿಷನ್ನಲ್ಲಿ ಏನು ಮಾಡಿರೋ, ಸಾಫ್ಟ್ವೇರೇ ಚೇಂಜ್ ಮಾಡಿರೋ, ಇಲ್ಲ ಇವರೇ ಅಷ್ಟಕ್ಕೆ ಇಟ್ಕೊಂಡ್ರು. ಮೇಯ್ನು ಅದಾಗ 25 ಮೇಲೆ ಆ 30ರೊಳಗೆ ಎಲ್ಲ ರೈತರದ್ದು ಹೋಗ್ತಾ ಇರೋದು. ಯಾರ್ದು 120 ಜನ ಹಾಕಿರೆ 20 ಜನದ ಮಾತ್ರ ಸಕ್ಸಸ್ ಆಗ್ತಾಯಿದೆ. ಇನ್ನೆಲ್ಲ ಲೋ 30ರೊಳಗೆ. ಇವತ್ತೇನಕ್ಕೆ ಪ್ರತಿಭಟನೆ ಆಗಿದೆ? ಇವತ್ತು ಅದೇ ಸರ್, ಡಿಗ್ರಿ ಇದೆ, ಫ್ಯಾಟ್ ಬರ್ತಾ ಇಲ್ಲ ಅಂತೇಳಿ, ಫ್ಯಾಟ್ ಕಮ್ಮಿ ಬರ್ತಾ ಇದೆ ಅಂತೇಳಿ. ಎಷ್ಟು ಗಂಟೆಯಿಂದ? ಬೆಳಿಗ್ಗೆ 6 ಗಂಟೆಯಿಂದ. ಫ್ಯಾಟು ಬರಬೇಕಾದ್ರೆ 120 ಜನ 130 ಜನ ಹಾಕಬೇಕಾದ್ರೆ ಅಟ್ಲೀಸ್ಟ್ 20 ಜನದೇನೆ ಬರೋದು. 20 ಜನದ ಬಂದಿದೆ. 20 ಜನ 25 ಜನದೇ ಸಿಗೋದು. ಇನ್ನು 100 ಜನದ್ದು ಫ್ಯಾಕ್ಟ್ ಹಾಕಿ ಬರಲ್ಲ. ಹಾಕ್ಸ್ಕೊಳ್ಳಿಲ್ಲ, ಹಾಕ್ಸ್ಕೊಂಡವ್ರು ನಾವೇ ಬೇಡ ಅಂತೇಳಿ ಸೂಪರ್ವೈಸರ್ ಬರಲಿ ಅಂತೇಳಿ ನಿಲ್ಸ್ಕೊಂಡ್ವಿ. ಅಲ್ಲಿ ಸೂಪರ್ವೈಸರ್ ಏನು ಹೇಳ್ತಾರೆ, ಅಲ್ಲಿ ಬರೋದು ಮೀಟ್ರ್ ಇಟ್ಟಿದ್ದಾರೆ. ಮೀಟ್ರ್ ಏನು ಮಾಡಿದ್ದಾರೆ, ಮೊದಲಿದ್ದ ಮೀಟ್ರ್ ಏನಾಗಿತ್ತು, ಅವರೇ ಕಂಪ್ಯೂಟರ್ ತಂದವರು. ನಾವು ಕಂಪ್ಯೂಟರ್ ಮೊದಲು ನೋಡಿರಲಿಲ್ಲ, ಕಂಪ್ಯೂಟರ್ ನೋಡಿರಲಿಲ್ಲ, ಸ್ಕೇಲು ನೋಡಿರಲಿಲ್ಲ. ನಾವು ಲೀಟರ್ನಾಗ ಅಳಿತಿದ್ವಿ. ಈ ಸ್ಕೇಲ್ನಲ್ಲಿ ಏನಾಗಿದೆ, ಇವ್ರು ಕೊಡ್ಬೇಕಾದ್ರೆ ಕರೆಕ್ಟಾಗಿ ಶೀಲ್ ಹೊತ್ತು ಕೊಡ್ತಾರೆ, ಏನು ರೇಟ್ ಇದೆ, ಎಷ್ಟು ತೂಕ ಇದೆ ಅಂತ. ನಾವು ಹಾಕ್ಬೇಕಾದ್ರೆ ಆ 90 ml ಬಂದ್ರೂ ಲೀಟರ್ ಪಾಯಿಂಟ್ ಬರಲ್ಲ. ಹಾಕ್ಸ್ಕೊಂಡು ಎಷ್ಟು ಗಂಟೆಗೆ ಹಾಕ್ಸ್ಕೊಂಡ್ರು ಹಾಲು? ಮತ್ತೆ ಸರ್, ಇವಾಗ ಆಲ್ರೆಡಿ ತಗೊಂಡು ಇದೆಲ್ಲ ಡಿಸೈಡ್ ಮಾಡ್ಕೊಂಡು 11:30 11 ಆಗಿದೆ. 11:15 ತಗೊಂಡಿದ್ದಾರೆ. ಚೆಕ್ ಮಾಡ್ತೀವಿ, ಹಾಕ್ಸ್ಕೊಂತಾರಲ್ಲ. ಸರ್, ಅದೆಲ್ಲ ಪ್ರಾಬ್ಲಮ್ ಇಲ್ಲಿ. ಆಲ್ರೆಡಿ ಮಿಷನ್ ಅವರೇ ತಂದಿಟ್ರು. ಅಲ್ಲ, ಈಗ ಹಾಕ್ಸ್ಕೊಂತಾರಲ್ರಿ? ಇವಾಗ ಹಾಕ್ಸ್ಕೊಂಡಿದ್ದಾರೆ, ಡೈರೆಕ್ಟ್ ಹಾಕ್ಸ್ಕೊಂಡಿದ್ದಾರೆ. ಮಿಷನ್ ತಂದಿಟ್ಟಾಗ ಒಂದು ಮಿಷನ್ ತಂದಿಟ್ಟು ಹೈ ಸ್ಪೀಡ್ನಲ್ಲಿ 120 ಜನನು ಕರೆಕ್ಟಾಗಿ. ರೈತರಿಂದ ಪ್ರತಿ ಲೀಟರ್ ಹಾಲಿಗೆ 26 ರೂಪಾಯಿಯಂತೆ ಖರೀದಿಸಿ ಗ್ರಾಹಕರಿಗೆ 46 ರೂಪಾಯಿಗಳಿಗೆ ಪ್ರತಿನಿತ್ಯ ಹಾಲು ಮಾರಾಟ ಮಾಡ್ತಿರುವ ಘಟನೆ ಕೊರಟಗೆರೆ ತಾಲೂಕು ಹಳವನಹಳ್ಳಿ ಹೋಬಳಿಯ ಅರಸಾಪುರದ ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ನಡೀತಿದೆ. ಅರಸಾಪುರ ಗ್ರಾಮದ ಹಾಲು ಉತ್ಪಾದಕರ ಸಂಘದ ಕಾರ್ಯದರ್ಶಿ ನಾಗರಾಜ್ ವಿರುದ್ಧ ಇದೀಗ ರೈತರು ರೊಚ್ಚಿಗೆದ್ದಿದ್ದಾರೆ. ನಾವು ಅರಸಾಪುರ ನಿಸಾರ್ ಸಾಹೇಬ್ ಅಂತ, ನಾವು ಹಾಲು ಪರ್ಚೇಸಿಂಗ್ 44 ರೂಪಾಯಿ ಮಾಡ್ತಾಯಿದ್ರು. ನಾವು ಒಂದು 50-100 ಜನದ್ದು ಸೈನ್ ಹಾಸ್ಕೊಂಡು ಒಂದು ಅರ್ಜಿ ಕೊಟ್ವಿ ಮೊನ್ನೆ ಜನರಲ್ ಬಾಡಿ ಮೀಟಿಂಗಿನ ಮುಂಚೆ. ಈ ಥರ ರೇಟ್ ಕಮ್ಮಿ ಮಾಡಿಕೊಡಿ, ಎಲ್ಲ ಕಡೆ 40 ರೂಪಾಯಿ, ಬೇರೆನಲ್ಲಿ ನಮ್ಮ 1 ಕಿಲೋಮೀಟ್ರ್ ನಮ್ಮ ಊರಿಗೆ 40 ರೂಪಾಯಿ, ಬೇರೆ ಕಡೆ ಇನ್ನು ಇಡೀ ಮದ್ಗೆ ತಾಲೂಕೆಲ್ಲ 40 ರೂಪಾಯಿನೇ ಕಮ್ಮಿ ಮಾಡಿಕೊಡಿ ಅಂತ ಭಾಳ ರಿಕ್ವೆಸ್ಟ್ ಮಾಡಿ ಒಂದು ಅರ್ಜಿ ಬರ್ಕೊಟ್ಟಿದ್ವಿ. ಆ ಮೀಟಿಂಗ್ನಾಗೆ ಆ ಮೇಡಮ್ ನೀವು ಆಗಲೇಬೇಡಿ ಹಾಲು ಬೇಕಾದ್ರೆ ಅಂದು. ನಾವು ಇವತ್ತು ಆಗಿದ್ರೆ ನಾವು ಪಕ್ಕದಾಗ ಒಂದು ಓಪನ್ ಮಾಡಿಸ್ತೀನಿ, ನನಗೆ ಗೊತ್ತಿದೆ. ಆದರೆ ಸಹಕಾರ ಸಂಘ ನಾವು ಹೇಳಬೇಕು ದಿದ್ದೇಶ್ವರಿಗೆ ಅವ್ರಿಗೆಲ್ಲ ಅಂತ ಹೇಳಿ ಅಂದ್ಕೊಂಡಿದ್ವಿ. ದಿದ್ದೇಶ್ವರ್ ಒಬ್ಬರೂ ರೆಸ್ಪಾನ್ಸ್ ಮಾಡಲ್ಲ. ಅಧ್ಯಕ್ಷ ಎಲ್ಲ ಅಂದಾಗೆಲ್ಲ ಸಮಥಿಂಗ್ ಇಂಕ್ ಮಾಡ್ಕೊಂಡವ್ರೇನು ಬರಲ್ವಾ ಇಲ್ಲಿ? ಆಯಮ್ಮ ಬಂತಂದ್ರೆ ಹಾಲೇ ಹಾಕ್ಬೇಡ್ರಿ ಅಂತ ಅಂದೆ. ನಾವು ರೈತ ಹಾಲು ಹಾಕಿದ್ಮೇಲೆ ನಿಮ್ಮ ಸಹಕಾರ ಸಂಘ ರೈತ ಸೂಪರ್ವೈಸರ್ ಹೇಳ್ತಿದ್ದೆ. ಇಲ್ಲ ಸರ್, ಅವರೇ ಒಂದು ಮೀಟಿಂಗ್ ಬಂದಾಗ ಹೇಳಿದ್ರಂತೆ, ನೀವು ಹಾಲೇ ಹಾಕ್ಬೇಡ್ರಿ ಅಂತ. ನಾವು ಪಕ್ಕದಾಗ ಓಪನ್ ಮಾಡಿಸಿದ್ವಿ. ಏನು ಮಾಡಿ 200 ಲೀಟರ್ ಹಾಲು ಬರೀ ಇದಕ್ಕೆ ಹೋಗ್ತೆ, 156-160 ಸೇಲಿಂಗ್, ಏನು ಲೋಕಲ್ ಸೇಲಿಂಗ್. 1 ಲೀಟ್ರಿಗೆ 20 ರೂಪಾಯಿ ಲಾಭ ಇಟ್ಕೊಂಡು ಮಾಡ್ತಾರೆ. ಈಗ ಸಾಕಾರ ನಾವು ರೈತರು ಉಳಿತೇವ, ನಾವು ಗ್ರಾಹಕರು ಹೆಂಗೆ ಮಾಡಬೇಕು? ನಾವು ರಿಕ್ವೆಸ್ಟ್ ಮಾಡಿ ಒಂದು 2 ರೂಪಾಯಿನ ಕಮ್ಮಿ 150-120 ಲೀಟ್ರು ಹಾಲು 4 ಕ್ಯಾನ್ ಹೋಗ್ತದೆ, 40. ಹಾಂ ಹೇಳಿ ಸರ್, ಇನ್ನೆಷ್ಟು ಲಾಭ ನಿಮಗೆ? ನಾವು ಇದು ನಮ್ಮದು ನಾನು ಸಂಘದಾಗಿ ನಿರ್ದೇಶಕ. ಇವ್ರಿಗೆ ಹೇಳಿ ರಿಕ್ವೆಸ್ಟ್ ಮಾಡಿದ್ರೆ ರೆಸ್ಪಾನ್ಸೇ ಕೊಡಲಿಲ್ಲ. 9 ಜನ ಡೇಟ್ ಏನು ಮಾಡ್ತಾರೆ, ಅವ್ನು ಸೆಕ್ರೆಟ್ರಿ ಅಂತೂ ಏನೋ ಈ ಸೊಸೈಟಿಗೆ ಒತ್ಕೊಂಡವನೇ, ಆತ ರೆಸ್ಪಾನ್ಸೇ ಮಾಡಲ್ಲ. ಏನು ಏನದೇ ಮಾತಾಡ್ತಾನೆ. ಏನು ಸರ್, ಅದಕ್ಕೆ ನಮ್ಮ ಕುಂದುಕೊರತೆ ಹೇಳಿದ್ದೀವಿ. ನೀವು ಇವ್ರ ಪತ್ರಕರ್ತರು ಏನಾದ್ರು ಮಾಡಿ ಇದು ಮಾಡಿ
ಹಾಲಿನ ಪ್ಯಾಟ್ ಸರಿಯಿಲ್ಲ, CLR ಬಂದಿಲ್ಲ ಅಂತ ಕಾರ್ಯದರ್ಶಿಯಿಂದ ಪ್ರತಿನಿತ್ಯ ರೈತರಿಗೆ ಕಿರಿಕಿರಿ ನೀಡಲಾಗ್ತಿದೆಯಂತೆ. ಡೈರಿಗೆ ಹಾಲು ಹಾಕಿಸಿಕೊಳ್ಳದೆ ಹಿಂದಕ್ಕೆ ಕಳುಹಿಸಿದ ರೈತರಿಂದ ಸದ್ಯ ಕಾರ್ಯದರ್ಶಿಗಳ ವಿರುದ್ಧ ದಿಢೀರ್ ಪ್ರತಿಭಟನೆ ನಡೆಸಲಾಗಿದೆ. ರೈತರಿಂದ ಕೇವಲ 26 ರೂಪಾಯಿಗೆ ಹಾಲು ಖರೀದಿಸಿ ನಮ್ಮ ಮುಂದೆಯೇ 46 ರೂಪಾಯಿ ಹಾಲು ಮಾರಾಟ ಮಾಡೋದು ಅನ್ಯಾಯ ಅಲ್ವಾ ಎಂದು ಪ್ರಶ್ನಿಸಿದ್ದಾರೆ. ಹಾಲು ಉತ್ಪಾದಕ ರೈತರು ಡೈರಿ ಕಾರ್ಯದರ್ಶಿಗೆ ಪ್ರಶ್ನೆ ಮಾಡಿದ್ರೆ ಆ ಕ್ಷಣವೇ ಹಾಲಿನ ಪ್ಯಾಟ್ ಬಗ್ಗೆ ಅನಗತ್ಯ ಖ್ಯಾತೆ ತೆಗಿತಾರಂತೆ. 8 ಗ್ರಾಮದ ಸುಮಾರು 150 ಜನಕ್ಕೂ ಅಧಿಕ ಹಾಲು ಉತ್ಪಾದಕ ರೈತರಿಂದ ಪ್ರತಿನಿತ್ಯ 1300 ಲೀಟರ್ ಹಾಲು ಉತ್ಪಾದನೆ ಆಗ್ತಿದೆ. ಡೈರಿಗೆ ಲೋಕಲ್ ಸೇಲ್ ಹಾಲಿನ ಮಾರಾಟದಿಂದ ಅರಸಾಪುರ ಸಂಘಕ್ಕೆ ಪ್ರತಿ ವರ್ಷ 8 ಲಕ್ಷ ರೂಪಾಯಿ ಆದಾಯ ಬರುತ್ತಿದೆ. ಹಾಲು ಉತ್ಪಾದಕರ ಸಹಕಾರ ಸಂಘದ ಕೊರಟಗೆರೆಯ ಮೇಲ್ವಿಚಾರಕಿ ಮತ್ತು ಸೂಪರ್ವೈಸರ್ ದಿವ್ಯ ನಿರ್ಲಕ್ಷ್ಯದ ಆರೋಪ ಕೇಳಿಬಂದಿದ್ದು, ರೈತರಿಂದ ಮುಂಜಾನೆ 6 ಗಂಟೆಗೆ ಪಡೆಯಬೇಕಿದ್ದ ಹಾಲು ಮಧ್ಯಾಹ್ನ 12 ಗಂಟೆಗೆ ಡೈರಿ ಕಾರ್ಯದರ್ಶಿ ಪಡೆದಿದ್ದಾರೆ. ಇಲ್ಲಿ ಅರಸಾಪುರ ಸಂಘ ಇದು. ನಮ್ಮ ಹೆಸರು ಪುಷ್ಪಲತಾ ಅಂತ ಹೇಳಿ. ಬೆಳಿಗ್ಗೆ ರೈತರು ಅಧ್ಯಕ್ಷರು ಫೋನ್ ಮಾಡಿದ್ರು, ಸೆಕ್ರೆಟರಿನೂ ಫೋನ್ ಮಾಡಿದ್ರು. ಯಾರು ಹಾಲು ಹಾಕಿಲ್ಲ, ಒಂದು 30 ಜನದ ಮಾತ್ರ ಹಾಲು ಹಾಕಿದ್ದೀವಿ ಅಂತ ಹೇಳಿ. ಅಂದರೆ ನಾವು ಬೇರೆ ಕಡೆ ಇದ್ದಾಗ ಏನಾಯಿತು ಅಂದರೆ ನಾವು ಇಲ್ಲಿ ಬರೋಕ್ಕೆ ಲೇಟ್ ಆಯಿತು. ಅಂದರೆ ಹೋದ ತಿಂಗಳು 25 ಶಿಫ್ಟು ಇಲ್ಲಿ 8:40 ಬಂದೈತೆ. 8:40 ಬಂದರೆ ಅವರೇಜು ಒಂದು ದಿನದಲ್ಲಿ ಇದು 1000ರಿಂದ 1200 ಪ್ರಕ್ಯೂರ್ಮೆಂಟ್ ಹೋಗುತ್ತೆ. ಒಂದು ಶಿಫ್ಟು ಪೆನಾಲ್ಟಿ ಆಯಿತು ಅಂದರೆ 5000 ರೂಪಾಯಿ ಲಾಸ್ ಆಗುತ್ತೆ ರೈತರಿಗೆ. 25 ಶಿಫ್ಟು ಅಂತ ಅಂದರೆ ಅಲ್ಲಿಗೆ ಎಷ್ಟು ಲಾಸ್ ಆಗುತ್ತೆ ನೋಡಿ, ನೀವೇ ಲೆಕ್ಕ ಹಾಕಿ. 25,000 140 ಜನ ಹಾಲು ಹಾಕ್ತಾರೆ. ಒಂದು ಟೈಮ್ಗೆ 600ರಿಂದ 650ವರೆಗೂ ಅವರೇಜ್ ಐತೆ. ಒಂದು ಲೋಕಲ್ ಸೆಲ್ಲು 140 ಲೀಟ್ರು, 80 ಲೀಟ್ರು, 44. ರೈತರ ಮೇಲೆ ಫ್ಯಾಟಿ ಮೇಲೆ ಹೋಗುತ್ತೆ. ಇಲ್ಲ ಸರ್, ಇಲ್ಲೇ ಓಪನ್ ಮಾಡ್ತೀವಿ. ಇಲ್ಲೇ ಓಪನ್ ಮಾಡ್ತೀವಿ. ಫ್ಯಾಟಿ ಮಿನಿಮಮ್ 3.0 ಸ್ಟಾರ್ಟ್ ಆಗುತ್ತೆ. ಫ್ಯಾಟಿನ ಮೇಲೆ ರೇಟು. ಅವ್ರು ಏನು ಫ್ಯಾಟ್ ತರ್ತಾರೆ ಫ್ಯಾಟಿನ ಮೇಲೆ ರೇಟ್ ಹೋಗುತ್ತೆ. ಇಲ್ಲ ಸರ್, ನಾವು ಒಂದು ನಿಮಿಷ, ಡೈರಿನಲ್ಲಿ ಲೋಕಲ್ ಸೇಲು ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ಲೋಕಲ್ ಸೇಲ್ ಮಾರಂಗಿಲ್ಲ ಅಂತ ಇರೋದು. ಆದ್ರೂ ಇಲ್ಲಿ ರೈತರಿಗೆ ಅನುಕೂಲ ಆಗಲಿ ಅಂತಲೇ ನಾವು ಹಾಲು ಮಾರಾಟ ಮಾಡ್ತಾ ಇರೋದು. ಅದು ಈ ವರ್ಷದ್ದು 7,19,000 ಅಂದರೆ ಅದು ಆಡಿಟ್ ರಿಪೋರ್ಟ್ ಪ್ರತಿ ವರ್ಷ ಸರ್ ಹಂಗಲ್ಲ, ಪ್ರತಿ ವರ್ಷ ಬರುತ್ತಲ್ಲ, ಬಂದಿರತಕ್ಕಂಥ ಲಾಭದಲ್ಲಿ ರೈತರಿಗೆ 65% ಬೋನಸ್ ಕೊಡ್ತೀವಿ. ಸೆಕ್ರೆಟ್ರಿಗಳು ನೌಕರ ವರ್ಗಕ್ಕೆ 10% ಬೋನಸ್ ಕೊಡ್ತೀವಿ. ಆಮೇಲೆ ರಾಸಾಭಿವೃದ್ಧಿ ನಿಧಿಲಿ ರೈತರಿಗೆ ಇನ್ಸೂರೆನ್ಸ್ ಮಾಡಿಸ್ಕೊಡ್ತೀವಿ. ಬಾಡಿಗೆ ಅಲ್ಲಿ ಕಟ್ತಾರೆ. ಇಲ್ಲ ಇಲ್ಲಿ ಪಕ್ಕದಲ್ಲೇ ಐತೆ ಕಟ್ತಾರೆ. ನಮ್ಮ ಒಕ್ಕೂಟದಿಂದನೂ ಅದಕ್ಕೆ 5 ಲಕ್ಷ ರೂಪಾಯಿ ಪ್ರತಿಭಟನೆ ಏನು ಮಾಡ್ತಿಲ್ಲ ಸರ್. ಕಡಿಮೆ ಡಿಗ್ರಿ ಬರ್ತೈತೆ. ಕಡಿಮೆ ಡಿಗ್ರಿ ಬರೋದು ಪೆನಾಲ್ಟಿ ಆಗೋದನ್ನ ಇನ್ನೊಂದು ಅರ್ಧ ಡಿಗ್ರಿ 28 ಡಿಗ್ರಿ ಬರ್ತೈತೆ. 28ವರೆ 4-1 ಬಂದ್ರೇ ಪಾಸ್ ಆಗ್ತಿರೋದು. ಅದನ್ನು ಡಿಗ್ರಿ ಸ್ವಲ್ಪ ಗುಣಮಟ್ಟದ ಹಾಲನ್ನು ತಗೊಂಬರ್ರಿ ಅಂತಲೇ ಹೇಳಿರೋದು. ಮಿಷಿನ್ ಇಲ್ಲ ಸರ್, ಮಾಡಿಲ್ಲ. ಆ ಮಿಷಿನಲ್ಲಿ ಫ್ಯಾಟ್ ತೋರಿಸೋದು. 1 ನಿಮಿಷ ತಡೀರಿ, 1 ನಿಮಿಷ ತಡೀರಿ. ಹಾಲು ಉತ್ಪಾದಕ ಸಹಕಾರ ಸಂಘ ಕಾರ್ಯದರ್ಶಿ ನಾಗರಾಜು ಅಂತ. 140 ಜನ ಹಾಲು ಹಾಕ್ತಾರೆ. ಅದರಲ್ಲಿ 600ರಿಂದ 650 ಲೀಟ್ರ್ವರೆಗೂ ಒಂದು ದಿನಕ್ಕೆ ಹಾಲು ಹೋಗುತ್ತೆ. ಎಷ್ಟು ಲೋಕಲ್ ಸೇಲ್ ಹೋಗುತ್ತೆ? 100 ಲೀಟ್ರ್ ಹೋಗುತ್ತೆ ಲೋಕಲ್ ಸೇಲ್. 100 ಲೀಟ್ರ್ ಡೈಲಿ. ಟೋಟಲ್ ಎಷ್ಟು ಬರುತ್ತೆ ತಿಂಗಳಿಗೆ ಅಮೌಂಟ್ ರೈತರಿಗೆ? ಎಷ್ಟು ಬರುತ್ತೆ? 15 ದಿವಸಕ್ಕೆ ಎಷ್ಟು ಬರುತ್ತೆ? ಯಾವುದ್ರದ್ದು? ಹಾಲಿಂದ 20,000 ಚಿಲ್ಲರೆ ಬರುತ್ತೆ. ಒಬ್ಬರೇ ತಿಂಗಳು ಎಲ್ಲದೂ? ಅಲ್ಲ, ಇದು ಹಾಲು ಖರೀದಿ ಲೋಕಲ್ ಸೇಲ್ದು. ಟೋಟಲ್ ರೈತರಿಗೆ ಎಷ್ಟು ಅಮೌಂಟ್ ಹೋಗುತ್ತೆ? 20,000 ಚಿಲ್ಲರೆ ಹೋಗುತ್ತೆ ರೈತರು. ಟೋಟಲ್ ರೈತರದ್ದು 150 ಜನ ರೈತರದ್ದು ಅಮೌಂಟ್ ಎಷ್ಟು ಹೋಗುತ್ತೆ? ಅದೇ 20,000 ಚಿಲ್ಲರೆ. 150 ಜನ ರೈತರು ಹಾಲು ಹಾಕ್ತಾರಲ್ಲ, 15 ದಿವಸಕ್ಕೆ ಬಟವಾಡೆ ಎಷ್ಟು ಹೋಗುತ್ತೆ? ಬಟವಾಡೆ 5.70. 15 ದಿವಸಕ್ಕೆ? 15 ದಿವಸ. ಟೋಟಲ್ ಉಳಿತಾಯ ಎಷ್ಟಿದೆ ಅಮೌಂಟು? 7,19,000. ಒಂದು ವರ್ಷದ್ದು? ಒಂದು ವರ್ಷ ಪೂರ್ತಿ ಡೈರಿ ಆದಾಗಲಿಂದ ಎಷ್ಟಾಗಿದೆ? 24 ಲಕ್ಷ ಇತ್ತು.
ಅಷ್ಟೇನಾ? ಎಷ್ಟು ವರ್ಷ ಡೈರಿ ಓಪನ್ ಆಗಿ? 6 ವರ್ಷನೋ 7 ವರ್ಷ ಆಗಿದೆ. 7 ವರ್ಷ ಆಯ್ತು. ಅವತ್ತಿಂದ ನೀವೇ ಸೆಕ್ರೆಟರಿ ಸಿಬ್ಬಂದಿಗಳು ಕೊಡ್ತೇವೆ ಅಂತ ಹೇಳ್ತಿದ್ದಾರೆ. ಯಾಕೆ ನೀವು ಸಿಬ್ಬಂದಿಗಳು ನೇಮಿಸ್ಕೊಂಡಿಲ್ಲ? ನೋಟಿಸ್ ಬೋರ್ಡ್ ಹಾಕಿದ್ದೀವಿ. ಹಾಕಿದ್ದೀವಿ. ಯಾವಾಗ ಹಾಕಿರೋದು ಅದು? ಅವಲೇ 6 ತಿಂಗಳಾಯ್ತು ಹಾಕಿ. 6 ತಿಂಗಳಾಯ್ತು. ಎಷ್ಟು ವರ್ಷದಿಂದ ಬೇಕಾಗಿದೆ ಸಿಬ್ಬಂದಿ? ನಮಗೆ ಕಂಪ್ಯೂಟರ್ ಇವು ಸ್ಕೇಲ್ ಬಂದಾಗಿಂತ ನಾವು ಸಿಬ್ಬಂದಿಗೆ ಸ್ಕೇಲ್ ಬಂದು ಎಷ್ಟು ವರ್ಷ ಆಯ್ತು? 6 ತಿಂಗಳು 3 ತಿಂಗಳು ಡೈಲಿ ಕಂಪ್ಯೂಟರ್ ಎಂಟ್ರಿ ಮಾಡ್ತೀರಾ? ಕಂಪ್ಯೂಟರ್ ಕಂಪ್ಯೂಟರ್ ಎಂಟ್ರಿ ಮಾಡ್ತೀರಾ? ರೈತರು ಯಾಕೆ ಇವತ್ತು ಪ್ರತಿಭಟನೆ ಮಾಡಿರೋದು, ಗಲಾಟೆ ಮಾಡಿರೋದು ಯಾಕೆ? ಇದು ಪ್ಯಾಟ್ ಬಂದರೆ ಸೇಲರ್ ಬರಲ್ಲ, ಸೇಲರ್ ಬಂದರೆ ಪ್ಯಾಟ್ ಬರಲ್ಲ, ಅದಕ್ಕೆ ಅಲ್ಲಿಂದ ದುಡ್ಡು ಬರಲ್ಲ. ಈಗ ನಾವು ಒಂದು ವಾರದಲ್ಲಿ ಅಡ್ಜಸ್ಟ್ ಮಾಡಿ ಹಾಕಿದ್ರೆ ತಿರುಗಿ ವಾರಕ್ಕೆ ತೊಂದರೆ ಆಗುತ್ತೆ. ಅದಕ್ಕೆ ಈ ಥರ ಕ್ವಾಲಿಟಿ ಟೈಟ್ ಮಾಡ್ತಾ ಇದ್ವಿ. ಅದಕ್ಕೆ ಇವರು ಇದು ಮಾಡಿ ಲೋಕಲ್ಸಲ್ಲಿ ಮಾಡಬಾರ್ದು ಅಂತ ಬಿಟ್ಟು ನಿಮ್ಗೆ ಆದೇಶ ಇಲ್ವಾ? ಇದೆ ಸರ್. ಯಾಕೆ ಮಾಡ್ತೀರಿ? ಅದೇ ಊರಿನ ಗ್ರಾಮಸ್ಥರು ಎಲ್ಲ ಕೇಳಿ ರಿಕ್ವೆಸ್ಟ್ ಮಾಡಿದ್ರು, ಅದಕ್ಕೆ ಕೊಡ್ತಾ ಇದ್ವಿ. ಆದೇಶ ಉಲ್ಲಂಘನೆ ಮಾಡಿ ಎಲ್ಲಿ ಬೇಕಾದ್ರೂ ಯಾವುದಕ್ಕೆ ಬೇಕಾದ್ರೂ ಕೊಡ್ತಾರೆ. ಬರೀ ಗ್ರಾಮಸ್ಥರು ಕೊಡ್ತಿರೋ ಅಥವಾ ಬೇರೆ ಖಾಸಗಿ ಕಂಪನಿಗಳಿಗೆ, ಅಂಗಡಿಗಳಿಗೆ? ಇಲ್ಲ ಬರೀ ಗ್ರಾಮಸ್ಥರು ಅಷ್ಟೇ. ಈಗ ಗ್ರಾಮಸ್ಥರು 44 ರೂಪಾಯಿ ಪೂರ್ತಿ ಅದು ರೈತರಿಗೆ ಕೊಡ್ತೀರಾ ಅವಾಗ? ಇಲ್ಲ ಸರ್, ಈ ಸಂಘದ್ದು ವೆಚ್ಚಗಳೆಲ್ಲ ಇರ್ತೈತಲ್ಲ, ಪೆನ್ನು, ಪೇಪರು, ಈ ಕ್ಯಾನ್, ಸಬಿನ, ತಿರ್ಗಾ ಲೇಬರು, ಅದ್ರದ್ದೆಲ್ಲ ಹೋಗುತ್ತೆ ಅದರಲ್ಲೇನೆ. ರೈತರಿಗೆ 26 ರೂಪಾಯಿ ಕೊಡ್ತೀರ ಅಂತ ನೀವು 46-48 ರೂಪಾಯಿ ಮಾಡ್ಕೊಂತೀರಂತಲ್ಲ? 44 ಸರ್, 44 ಮಾರ್ತಾ ಇದ್ವಿ. ಅವ್ರ ಕಣ್ಮುಂದಿನ ಆದಾಗ ಅವ್ರಿಗೆ ನೋವಾಗಲ್ವಾ? ಅವ್ರಿಗೆ ಅನ್ಯಾಯ ಆದಂಗಲ್ವಾ ಅದು? ಯಾವ ಥರ ಸರ್? ರೈತರಿಗೆ ಅವ್ರದ್ದು ಮೇಲ್ವಿಚಾರಕಿ ಪುಷ್ಪಲತಾ ಮುಂದೆಯೇ ಬಿಳಿ ಕಾಗದದ ಲೆಕ್ಕ ಬರೆದು ಹಾಲನ್ನ ಅಳತೆ ಮಾಡಿಸಿಕೊಂಡು ಹಾಲು ಉತ್ಪಾದಕ ರೈತರಿಗೆ ಹಾಲಿನ ಅಧಿಕೃತ ಚೀಟಿಯೂ ಕೊಟ್ಟಿಲ್ಲ, ಹಣದ ಮಾಹಿತಿಯೂ ನೀಡದೆ ಕಾರ್ಯದರ್ಶಿಯಿಂದ ದಿವ್ಯ ನಿರ್ಲಕ್ಷ್ಯ ವಹಿಸಲಾಗುತ್ತಿದ್ದು ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಲಾಗಿದೆ. ಹರೀಶ್ ಬಾಬು, BH, ಟೈಮ್ 9 ನ್ಯೂಸ್, ಕೊರಟಗೆರೆ. ಉತ್ತಮ ಗುಣಮಟ್ಟದ ಅಡುಗೆ ಸಾಮಗ್ರಿಗಳನ್ನ ಖರೀದಿಸಬೇಕಾ? ಎಲ್ಲ ರೀತಿಯ ಅಡುಗೆ ಸಾಮಗ್ರಿಗಳನ್ನ ಹೋಲ್ಸೇಲ್ ದರದಲ್ಲಿ ಕೊಂಡುಕೊಳ್ಳಿ, ವಿಶೇಷ ಉಡುಗೊರೆಗಳನ್ನ ಪಡೆಯಿರಿ. ಎಲ್ಲ ಶುಭ ಸಮಾರಂಭಗಳ ಅಡುಗೆಗೆ ಬೇಕಾದ ಎಲ್ಲ ರೀತಿಯ ಗುಣಮಟ್ಟದ ಅಡುಗೆ ಸಾಮಗ್ರಿಗಳು ನಮ್ಮಲ್ಲಿ ಲಭ್ಯ. ಅಕ್ಕಿ, ಅಡುಗೆ ಎಣ್ಣೆ, ಬೇಳೆ, ಗೋಧಿ, ಡ್ರೈ ಫ್ರೂಟ್ಸ್, ಇನ್ನು 10 ಹಲವು ರೀತಿಯ ದಿನಬಳಕೆ ವಸ್ತುಗಳು ಹೋಲ್ಸೇಲ್ ದರದಲ್ಲಿ ದೊರೆಯುತ್ತೆ. 1,000 ರೂಪಾಯಿ ವಸ್ತುಗಳನ್ನ ಖರೀದಿಸಿದ್ರೆ ಹೋಮ್ ಡೆಲಿವರಿ ಉಚಿತ. ಮತ್ಯಾಕೆ ತಡ, ಇಂದೇ ಭೇಟಿ ನೀಡಿ. ತೇಜಸ್ವಿನಿ ಟ್ರೇಡರ್ಸ್, ಗುಣಮಟ್ಟದ ದಿನಸಿ ಪದಾರ್ಥಗಳ ಮಳಿಗೆ. ಸ್ಥಳ ವಾಸವಿ ಟೆಂಪಲ್ ಹತ್ತಿರ, ಸಂತೆಬೀದಿ ರಸ್ತೆ, ದಾಬಸ್ಪೇಟೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9901468568 ಮತ್ತು 8904054710.